ಕನ್ನಡ ತಂತ್ರಾಂಶ ತಂತ್ರಜ್ಞಾನದ ವಿಶ್ವಕೋಶ. ಹಲೋ ಫ್ರೆಂಡ್ಸ್, ಕನ್ನಡ ತಂತ್ರಾಂಶ ಯೂಟ್ಯೂಬ್ ಚಾನಲ್ನ ಮತ್ತೊಂದು ಹೊಸ ವಿಡಿಯೋಗೆ ನಿಮ್ಮೆಲ್ಲರನ್ನೂ ಆತ್ಮೀಯವಾಗಿ ಸ್ವಾಗತಿಸ್ತಾ ಇದ್ದೀನಿ. ನಾನು ನಿಮ್ಮ ಸ್ನೇಹಿತ ಘಟಕ್ ಸಿಂಗ್ ಮಾತಾಡ್ತಾ ಇರೋದು. ಸ್ನೇಹಿತರೆ, ಇವತ್ತಿನ ವಿಡಿಯೋದಲ್ಲಿ ನಾನು ನಿಮಗೆಲ್ಲ ಒಂದು ಗುಡ್ ನ್ಯೂಸನ್ನು ಕೊಡೋಕ್ಕೆ ಬಂದಿದ್ದೀನಿ. ಅದು ಕೂಡ ಸ್ಪೆಷಲಿ ಸ್ಯಾಮ್ಸಂಗ್ ಯೂಸರ್ಸ್ಗೆ. ಆ ಗುಡ್ ನ್ಯೂಸ್ ಏನಪ್ಪ ಅಂತಂದರೆ, ಇವತ್ತು ಸ್ಯಾಮ್ಸಂಗ್ ಟಾಕ್ಬ್ಯಾಕ್ ಅಪ್ಡೇಟ್ ಬಂದಿದೆ. ಹೌದು ಸ್ನೇಹಿತರೆ, ಸ್ಯಾಮ್ಸಂಗ್ ಟಾಕ್ಬ್ಯಾಕು ರೀಸೆಂಟ್ಲಿ ಅಪ್ಡೇಟ್ ಆಗಿದೆ. ಅಪ್ಡೇಟ್ ಆದಮೇಲೆ ಇದರಲ್ಲಿ ಗೂಗಲ್ ಟಾಕ್ಬ್ಯಾಕಲ್ಲಿರೋಂಥ ಹಲವಾರು ಫೀಚರ್ಸ್ನ ಆ್ಯಡ್ ಮಾಡಿದ್ದಾರೆ. ಅಂತಂದರೆ ಮೊದಲು ಗೂಗಲ್ ಟಾಕ್ಬ್ಯಾಕಲ್ಲಿ ಇದ್ದಿದ್ದು ಕೆಲವೊಂದು ಫೀಚರ್ಸು ಸ್ಯಾಮ್ಸಂಗ್ ಟಾಕ್ಬ್ಯಾಕಲ್ಲಿ ಇರಲಿಲ್ಲ. ಆ ಎಲ್ಲ ಫೀಚರ್ಸ್ನೂ ಈಗ ಸ್ಯಾಮ್ಸಂಗ್ ಟಾಕ್ಬ್ಯಾಕಲ್ಲೂ ಕೂಡ ಆ್ಯಡ್ ಮಾಡಿ ಒಂದು ಅಪ್ಡೇಟನ್ನು ಪುಷ್ ಮಾಡಿದ್ದಾರೆ ಗ್ಯಾಲಕ್ಸಿ ಸ್ಟೋರಲ್ಲಿ. ಸೊ ನೋಡೋಣ ಈಗ ಅಪ್ಡೇಟು ಯಾವ ರೀತಿ ಬಂದಿದೆ, ಅದರಲ್ಲಿ ಏನೇನು ಫೀಚರ್ಸ್ ಬಂದಿದೆ, ಗೂಗಲ್ ಟಾಕ್ಬ್ಯಾಕಲ್ಲಿ ಬಂದಿರೋಂಥ ಯಾವ್ಯಾವ ಫೀಚರ್ಸ್ ಆ್ಯಡ್ ಆಗಿದೆ ಅಂತ. ಈಗ ಮೊದಲಿಗೆ ಟಾಕ್ಬ್ಯಾಕನ್ನು ಅಪ್ಡೇಟ್ ಮಾಡೋಣ. ನಿಮ್ಮ ಮುಂದೆನೇ ನಾನು ಅಪ್ಡೇಟ್ ಮಾಡ್ತೀನಿ. ಹಾಗೆ ನಿಮಗೂ ಕೂಡ ಯಾವ ರೀತಿ ಟಾಕ್ಬ್ಯಾಕ್ನ ಅಪ್ಡೇಟ್ ಮಾಡೋದು ಅನ್ನೋಂಥ ಒಂದು ಐಡಿಯಾ ಬರ್ಬೋದು. ಈಗ ಟಾಕ್ಬ್ಯಾಕ್ ಸೆಟ್ಟಿಂಗ್ಸ್ ಹೋಗ್ತಾ ಇದ್ದೀನಿ. TalkBack menu. Hide screen. TalkBack settings. ಸೊ ಟಾಕ್ಬ್ಯಾಕ್ ಸೆಟ್ಟಿಂಗ್ಸ್. TalkBack settings. Navigate up button. ಇಲ್ಲಿ ಸ್ಕ್ರಾಲ್ ಮಾಡ್ತಾ ಫುಲ್ ಎಂಡ್ ಹೋಗೋಣ. Tutorial and help. Braille keyboard. Advanced settings. Open TalkBack in the Galaxy Store. ಓಕೆ, ಓಪನ್ ಟಾಕ್ಬ್ಯಾಕ್ ಇನ್ ದ ಗ್ಯಾಲಕ್ಸಿ ಸ್ಟೋರ್. ಇದ್ರ ಮೇಲೆ ಕ್ಲಿಕ್ ಮಾಡೋಣ. Galaxy Store. Navigate up button. 12:30 p.m. ಓಕೆ, ಅದು ಗ್ಯಾಲಕ್ಸಿ ಸ್ಟೋರಲ್ಲಿ ಓಪನ್ ಆಗಿದೆ. ಸೊ Screenshot 3 of 5. Image. ಇಲ್ಲಿಂದ ರೈಟಿಗೆ ಸ್ವೈಪ್ ಮಾಡ್ತಾ ಬರ್ತೀನಿ. Screenshot 4. Screenshot. Get exclusive benefits with description. Header. TalkBack is a screen reader service that help. Overview button. Version 13.5.01.7. ಸೊ ಇದು ಕರೆಂಟ್ ವರ್ಷನ್ ಅನಿಸುತ್ತೆ. Updated date. ಅಲ್ಲ, ಲೇಟೆಸ್ಟ್ ವರ್ಷನ್ ಅಪ್ಡೇಟ್ ಆಗಿರೋದು 13.5.01.7. 13.5.2.7 ಏನೋ ಹೇಳ್ತದೋ ಆ ವರ್ಷನ್ಗೆ ಅಪ್ಡೇಟ್ ಆಗಿದೆ. Updated date. ಅಪ್ಡೇಟೆಡ್ ಡೇಟ್ ಯಾವತ್ತು ಅಂತ ನೋಡೋಣ. October 27, 2022. ಅಕ್ಟೋಬರ್ 27th 2022 ಅಂತಂದರೆ ಇವತ್ತು ನಾನು ಟ್ವಿಟರನ್ನ ರೆಕಾರ್ಡ್ ಮಾಡ್ತಾ ಇರೋಂಥ ಡೇಟು ಅಕ್ಟೋಬರ್ 30. ಅಪ್ಲೋಡ್ ಆಗೋಂಥ ಡೇಟು 31ಗೆ ಅಪ್ಲೋಡ್ ಆಗುತ್ತಿದ್ದು. Size 59.76 MB. ಓಕೆ, 59.76 MB ಅಪ್ಡೇಟ್ ಇದೆ. Top apps in the category. Header. Update button. ಅಪ್ಡೇಟ್ ಕೊಡೋಣ. ಓಕೆ ಸ್ನೇಹಿತರೆ, ಅದು ಅಪ್ಡೇಟ್ ಆಗಲಿ. ಈಗ ವಿಡಿಯೋನ ಇಲ್ಲಿ ಪಾಸ್ ಮಾಡಿ Install button. ನೆಕ್ಸ್ಟು ಟಾಕ್ಬ್ಯಾಕ್ ಅಪ್ಡೇಟ್ ಆದಮೇಲೆ ವಿಡಿಯೋನ ಕಂಟಿನ್ಯೂ ಮಾಡ್ತೀನಿ. ಓಕೆ ಫ್ರೆಂಡ್ಸ್, ಈಗ ಟಾಕ್ಬ್ಯಾಕ್ ಅಪ್ಡೇಟ್ ಆಗಿದೆ. ಅಪ್ಡೇಟ್ ಆದಮೇಲೆ ನೋಡೋಣ ಯಾವ ರೀತಿ ಚೇಂಜಸ್ ಆಗಿದೆ ಅಂತ. ಮುಖ್ಯವಾದ ಫೀಚರ್ ಏನಪ್ಪ ಅಂತಂದರೆ, ಮೊದಲು ನಮಗೆ ಗೂಗಲ್ ಟಾಕ್ಬ್ಯಾಕಲ್ಲಿ ಟಾಕ್ಬ್ಯಾಕ್ ಮೆನ್ಯೂ ಓಪನ್ ಮಾಡಿದಾಗ ಅಲ್ಲಿ ಡಿಸ್ಕ್ರೈಬ್ ಟೆಕ್ಸ್ಟ್ ಇನ್ ಇಮೇಜ್ ಅಂತ ಒಂದು ಆಪ್ಷನ್ ಸಿಗ್ತಾಯಿತ್ತು, ಡಿಸ್ಕ್ರೈಬ್ ಇಮೇಜ್ ಅಂತ. ಸೊ ಅದು ಬಂದಿದೆ ಈಗ ನೋಡೋಣ. TalkBack menu. Spell last top text dash the dash describe image. ನೋಡಿ, ಡಿಸ್ಕ್ರೈಬ್ ಇಮೇಜ್ ಈ ಒಂದು ಆಪ್ಷನ್ ಬಂದಿದೆ. ಸೊ Cancel. One UI home. ಅದು ಬಿಟ್ಟರೆ ಈಗ ಬ್ಯಾಕ್ನ ಟಚ್ ಮಾಡ್ತೀನಿ. ನೋಡಿ, ಸ್ಯಾಮ್ಸಂಗ್ ಟಾಕ್ಬ್ಯಾಕ್ ಯೂಸ್ ಮಾಡ್ತಾ ಇದ್ದೀನಿ. Back button. Window navigation bar. ನೋಡಿ, ಗೂಗಲ್ ಟಾಕ್ಬ್ಯಾಕಲ್ಲಿ ಇದೇ ರೀತಿ ಹೇಳ್ತಾ ಇತ್ತು, ಬ್ಯಾಕ್ ಬಟನ್ ವಿಂಡೋ ನ್ಯಾವಿಗೇಷನ್ ಬಾರ್ ಅಂತ. Home button. Reasons button. ಸೊ ಮೊದಲು ಸ್ಯಾಮ್ಸಂಗ್ ಟಾಕ್ಬ್ಯಾಕಲ್ಲಿ ಏನು ಹೇಳ್ತಾ ಇತ್ತು, ನ್ಯಾವಿಗೇಷನ್ ಬಾರ್ ಬ್ಯಾಕ್ ಬಟನ್, ನ್ಯಾವಿಗೇಷನ್ ಬಾರ್ ಹೋಮ್ ಬಟನ್ ಅಂತ ಹೇಳ್ತಾ ಇತ್ತು. ಸೊ ಈಗ ಆ ರೀತಿ ಹೇಳೋದಿಲ್ಲ ನಿಮಗೆ. ಸೊ ಆ ರೀತಿ ಹೇಳ್ಬಾರ್ದು ಅಂತಂದರೆ ನೀವು ಒಂದು ಆಪ್ಷನ್ ಆಫ್ ಮಾಡಬೇಕಾಗತ್ತೆ. ಸೊ ಇದು ಗೂಗಲ್ ಟಾಕ್ಬ್ಯಾಕಲ್ಲಿ ಇತ್ತು ಮೊದಲು ಆಪ್ಷನ್ನು, ಸ್ಯಾಮ್ಸಂಗ್ ಟಾಕ್ಬ್ಯಾಕಲ್ಲಿ ಇರಲಿಲ್ಲ. ಅದು ಯಾವ ಆಪ್ಷನ್ ಅಂತ ಒಂದು ಸಲ ನಿಮಗೆ ತೋರಿಸ್ಬಿಡ್ತೀನಿ. TalkBack hide screen. TalkBack settings. ಟಾಕ್ಬ್ಯಾಕ್ ಸೆಟ್ಟಿಂಗ್ಸ್ ಹೋಗೋಣ. TalkBack settings. ಇಲ್ಲಿ ವರ್ಬಾಸಿಟಿ ಒಳಗೆ ಹೋಗೋಣ. Verbosity. Verbosity. ವರ್ಬಾಸಿಟಿಯಲ್ಲಿ ಒಂದು ಆಪ್ಷನ್ ಇದೆ. Choose verbosity to speak usage hit. Speak list and print. Always speak number. Speak element type. Speak window names. Speak system and input windows. Like when you switch to the status bar, notifications, or another keyboard. On. Switch. ಈ ಆಪ್ಷನ್ನ ನೀವು ಆಫ್ ಮಾಡಬೇಕು. Speak window names. ನೋಡಿ, ಈಗ Speak window names. Speak system and input windows. Like when you switch to the status bar, notifications, or another keyboard. Off. Switch. ಆಫ್ ಮಾಡೀನಿ ಸ್ಪೀಕ್ ವಿಂಡೋ ನೇಮು. ಈಗ ಬ್ಯಾಕ್ ಟಚ್ ಮಾಡ್ತೀನಿ. Back button. ನೋಡಿ, ಬ್ಯಾಕ್ ಬಟನ್ ಅಂತ ಹೇಳಿ ಏನು ನ್ಯಾವಿಗೇಷನ್ ಬಾರ್ ಏನು ಹೇಳೋದಿಲ್ಲ. Speak notifications when screen. Use pitch changes. Speak deleted letter. Speak letters with exam. Back button. ನೋಡಿ, ಮತ್ತೆ ಬ್ಯಾಕ್ ಟಚ್ ಮಾಡಿದೆ, ಬರೀ ಬ್ಯಾಕ್ ಅಂತ ಹೇಳ್ತು. ಸೊ ಇದೊಂದು ಒಳ್ಳೆ ಅಪ್ಡೇಟ್ ಅಂತ ಹೇಳ್ಬೋದು. ತುಂಬ ಜನಕ್ಕೆ ಇರಿಟೇಷನ್ ಆಗ್ತಾ ಇತ್ತು ನ್ಯಾವಿಗೇಷನ್ ಬಾರ್ ಅಂತ ಹೇಳೋದು. ಅದನ್ನು ಈಗ ಆಫ್ ಮಾಡ್ಬೋದು. ವರ್ಬಾಸಿಟಿ ಒಳಗೆ ಹೋಗಿ ಸ್ಪೀಕ್ ವಿಂಡೋ ನೇಮ್ನ ಆಫ್ ಮಾಡ್ಕೊಳ್ಳಿ. Home. One UI. Phone. ಓಕೆ, ಈ ಒಂದು ಅಪ್ಡೇಟು ನಿಮಗೆಲ್ಲ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ನೀವು ಕೂಡ ನಿಮ್ಮ ಟಾಕ್ಬ್ಯಾಕ್ ಸೆಟ್ಟಿಂಗ್ಸ್ ಹೋಗಿ ಅಲ್ಲಿ ಗ್ಯಾಲಕ್ಸಿ ಸ್ಟೋರಲ್ಲಿಂದ ಅಪ್ಡೇಟ್ ಮಾಡ್ಕೊಳ್ಳಿ ಟಾಕ್ಬ್ಯಾಕನ್ನು. ಆಮೇಲೆ ನಿಮಗೆ ಈ ಗೂಗಲ್ ಟಾಕ್ಬ್ಯಾಕಲ್ಲಿರೋಂಥ ಹೊಸ ಫೀಚರ್ಸು ಆ್ಯಡ್ ಆಗುತ್ತೆ. ಸೊ ಸ್ಯಾಮ್ಸಂಗ್ ಯೂಸರ್ಸ್ಗೆ ಈ ಒಂದು ಅಪ್ಡೇಟ್ ಯೂಸ್ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ. ಈ ಮಾಹಿತಿ ಕೂಡ ಇಷ್ಟ ಆಗಿದೆ ಅಂತ ಅಂದ್ಕೊಂಡಿದ್ದೀನಿ.
ಈ ಮಾಹಿತಿ ನಿಮಗೆ ಇಷ್ಟ ಆಗಿದರೆ ಈ ವಿಡಿಯೋನ ಲೈಕ್ ಮಾಡಿ, ಹಾಗೆ ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ. ನಮ್ಮ ಚಾನಲ್ನ ಯಾರು ಸಬ್ಸ್ಕ್ರೈಬ್ ಆಗಿಲ್ಲ ಈ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಈ ಒಂದು ಟ್ಯುಟೋರಿಯಲ್ನ ಇದೀಗ ಮುಗಿಸ್ತಾ ಇದ್ದೀನಿ. ಮತ್ತೊಮ್ಮೆ ನಿಮ್ಮನ್ನೆಲ್ಲ ಒಂದು ಹೊಸ ಮಾಹಿತಿಯೊಂದಿಗೆ ಭೇಟಿ ಆಗ್ತೀನಿ. ಅಲ್ಲಿವರೆಗೂ ಜೈ ಹಿಂದ್, ವಂದೇ ಮಾತರಂ, ಜೈ ಕರ್ನಾಟಕ ಮಾತೆ.